ಗೈಸ್ ರೈಟ್ ನಾವು ಐ ಮೀನ್ ಕಲಾಸಿ ಪಾಳ್ಯ. ಇಲ್ಲಿ ಬೇಕು ಅಂದಾಗ ಯಾವ ಅಂಗಡಿನೂ ಸಿಗಲ್ಲ. ಇಲ್ಲಿ ಹೋಟ್ಲು ಬಿಟ್ರೆ ನಂಗೆ ಇನ್ನೇನು ಕಾಣ್ತಾ ಇಲ್ಲ. ಸರ್ ಇಬ್ರು ಬೆಂಗಳೂರಿಗೆ ಬಂದ್ಬಿಟ್ಟು ತರಕಾರಿ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊರಕೆ ತಗೊಳ್ಳಿ, ಬೆಂಡೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವತ್ತು ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದಾನೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ ನೋಡ್ಬೋದು. ಮಿಸ್ ಮಾಡ್ಕೊಂಡ್ಬಿಟ್ವಿ. ಐ ಥಿಂಕ್ ನಾಳೆ ಅನ್ಸುತ್ತೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೊರಡೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಎಲ್ಲ ನೋಡ್ತಾಳೆ ಅಷ್ಟೇ, ತಿನ್ನೋದಿಲ್ಲ. ಏನು ತಿನ್ನಲ್ಲ. ಜನ ನೋಡ್ಬಿಟ್ಟು ತಿಂತಾಳೆ ಅವಳು ಅಂತ ಅನ್ಕೊಂಡ್ಬಿಡ್ತಾರೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಸೊ ಇವತ್ತು ಸಂಡೇ, ನಾನು ಅಮ್ಮ ಭಾರ್ಗವಿ ಆಂಟಿ ಎಲ್ಲರೂ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಯಾಕೆ ಅಂದರೆ ನಂಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಅದಕ್ಕೇನೆ 7 o'clock ಇದ್ದಿದ್ದ ಟ್ರೈನ ನಮ್ಮಮ್ಮ 6:30ಗೆ ಇದೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಸಿ ಬೇಗನೆ ಕರ್ಕೊಂಡೋದ್ರು. ಇನ್ನ ಯಾಕಮ್ಮ ಟ್ರೈನ್ ಹೊರಟಿಲ್ಲ ಅಂತ ಕೇಳಿದಾಗ ಟ್ರೈನ್ ಹೊರಡೋದು 7 o'clockಗೆ ಅಂತ ಹೇಳಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಹಾಯ್ ಗೈಸ್, ಇವತ್ತು ನಮ್ಮ ಜೊತೆ ಭಾರ್ಗವಿ ಆಂಟಿ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಫ್ರೆಂಡ್ ಇದ್ದಾರೆ ಅಷ್ಟೇ. ಸೊ ಬೆಂಗಳೂರು ಬಂದು ಸಿಕ್ತೀವಿ. ಇವರು ಇದ್ದಾರೆ ಅಪರೂಪದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅಪರೂಪದ ಬೆಂಗಳೂರಿಗೆ ಬರ್ತಿದ್ದಾರೆ ಇವರು. ನಾವು ರೆಗ್ಯುಲರ್ ಆಗಿ ಹೋಗ್ತಿರ್ತೀವಿ ನಾವು ಆಂಟಿ. ಇವ್ರು ನಾವ್ ತಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ವಿರೋಧಿ. ಬೆಂಗಳೂರಿನವ್ರು ಯಾರು ಇದ್ದೀರಾ ಅವರೆಲ್ಲ ಬ್ಯಾಡ್ ಕಮೆಂಟ್ ಹಾಕಿ. ಇದಕ್ಕೆ ಚೆನ್ನಾಗಿದ್ದಾರೆ. ಸೊ ಬೆಂಗಳೂರಲ್ಲಿ ಸಿಗ್ತೀವಿ. ಒಂದು ಒಳ್ಳೆ ನಿದ್ದೆ ಮಾಡ್ಬಿಟ್ಟು ತುಂಬ ಬೇಗ ಎದ್ಬಿಟ್ಟಿದ್ದೀನಿ. ಬಾಯ್. ನಮ್ಮಮ್ಮ ಅವಳು ಹೋಗ್ತಿರೋದೇ ಅಲ್ಲಿ ದುಡ್ಡು ಮಾಡೋಕ್ಕೆ. ಬ್ರೇಕ್ಫಾಸ್ಟ್ಗೆಲ್ಲ ದುಡ್ಡು ಖರ್ಚು ಮಾಡೋದು ಬೇಡ ಅಂತ ತಿಂಡಿ ಅಲ್ಲೇ ಮಾಡ್ಕೊಂಡ್ ಬಂದಿದ್ರು. ಫೈನಲಿ ಬ್ಯಾಂಗ್ಳೂರ್ ಕೆಂಗೇರಿಯಲ್ಲಿದ್ದೀವಿ. ಟೀ ಕುಡಿತಾ ಇದ್ದೀವಿ. ಟೀ ಕಾಫಿ. ಅವ್ರ ಕಾಫಿ, ನಾವು ಟೀ ಪಾರ್ಟಿ. ಸೊ ಟೀ ಕುಡಿದ್ಬಿಟ್ಟು ರೆಡಿ ಆಗಿಬಿಟ್ಟು ಏನು ಲೊಕೇಶನ್ ಇದೆ ಅಲ್ಲಿಗೆ ಹೊರಡ್ಬೇಕು. ಬ್ಯಾಂಗ್ಳೂರಲ್ಲಿ ಏನು ಧೈರ್ಯ ವ್ಲಾಗ್ ಮಾಡೋಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ವ್ಲಾಗರ್ಸ್ ಇರ್ತಾರೆ. ತಿರುಗಿ ಯಾರು ನೋಡೋಣ ಮೈಸೂರು ಥರ. ಮೈಸೂರಲ್ಲಿ ಏನೋ ಮಾಡ್ತೀವಿ, ಏನೋ ಮಾಡ್ತೀವಿ, ತಿರುಗಿ ಹಳ್ಳಿ ಥರ ನೋಡ್ತಾರೆ. ಬಟ್ ಇಲ್ಲಿ ಯಾರು ನೋಡಲ್ಲ ಅಂತಾರ. ಮೈಸೂರವ್ರ ಹಳ್ಳಿ ಅಂತಲ್ಲ, ಮೈಸೂರವ್ರ ಹಳ್ಳಿ ಅಂತಲ್ಲ. ಜನ ಏನೋ ಒಂಥರ ನೋಡ್ತಾರೆ ಅಂತ. ಇವ್ರು ಮಾತಾಡೋದು ನೋಡಿದ್ರೆ ಕೇಸ್ ಹಾಕ್ಬಿಡ್ಬೇಕು ಹಂಗೆ ಮಾತಾಡ್ತಾರೆ. ಮೇಲೆ ಹತ್ತಿ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಏನು ಕೇಳಿಸ್ತಾ ಇಲ್ಲ. ಸೊ ಟೀ ಕುಡಿದ್ಬಿಟ್ಟು ಸ್ವಲ್ಪ ರೆಡಿ ಆಗಿ ನನಗೆ ಇರೋ ಲೊಕೇಶನಲ್ಲಿ ಹೋಗಿ ರೆಡಿ ಆಗೋಕ್ಕೆಲ್ಲ ಇಷ್ಟ ಇರಲಿಲ್ಲ. ಸೊ ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಆರಾಮಾಗಿ ಕಾಮಾಗಿ ಪೀಸ್ ಆಗಿತ್ತು. ಜನನೇ ಇರಲಿಲ್ಲ ಈ ಸ್ಟೇಷನಲ್ಲಂತೂ. ಸೊ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟಚಪ್ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ಗೈಸ್ ಸ್ವಲ್ಪ ರೆಡಿ ಆದೆ. ಇವಾಗ ನಾನು ಲಿಪ್ಸ್ಟಿಕ್ ತರೋದನ್ನು ಮರ್ತ್ಬಿಟ್ಟಿದ್ದೀನಿ. ಸೊ ಅದು ಹಂಗೆ ತಗೊಳ್ಳೋಕ್ಕೆ ನಾವು ಅಂಗಡಿಯನ್ನು ಹುಡುಕ್ತಾ ಇದ್ದೀವಿ. ಇವರಿಬ್ರಿಗೂ ಬ್ಯಾಂಗ್ಳೂರು ಚೆನ್ನಾಗಿ ಗೊತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ಬೇಕು ಅಂದಾಗ ಯಾವ ಅಂಗಡಿನೂ ಸಿಗಲ್ಲ. ಇಲ್ಲಿ ಹೋಟ್ಲು ಬಿಟ್ರೆ ನಂಗೆ ಇನ್ನೇನು ಕಾಣ್ತಾ ಇಲ್ಲ ಅಲ್ವಾ ಆಂಟಿ? ಏನು ಕಾಣಿಲ್ಲ. ಸುತ್ತಮುತ್ತ ಬರೀ ಹೋಟೆಲ್ಗಳಿದೆ. ಸೊ ನೋಡಬೇಕು, ಹುಡುಕ್ತಾ ಇದ್ದೀನಿ ಯಾವುದಾದ್ರೂ ಬ್ಯೂಟಿ ಸೆಂಟರ್. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕೂತಿದ್ದೀವಿ. ನಾನು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡೆ. ಏನು ಮಾತಾಡ್ಬೇಕು ಏನು ಅಂತ. ಗೈಸ್ ರೈಟ್ ನಾವು ಐ ಮೀನ್ ಕಲಾಸಿ ಪಾಳ್ಯ. ಹೆಸರು ಇದುವೆ ನಮ್ ಕಲಾಸಿ ಪಾಳ್ಯ. ಇವ್ರ ಜೊತೆ ಪ್ರಮೋಷನ್ ಶೂಟು ಹೋಗ್ತಾ ಇದ್ದೀನಿ ನಡ್ಕೊಂಡು. ಫಸ್ಟ್ ಟೈಮ್ ಈ ಏರಿಯಾಗೆ ನಾ ಬಂದಿರೋದು. ಗೈಸ್ ಈ ಪ್ಲೇಸ್ ಎಲ್ಲ ಪ್ರಮೋಷನ್ ಇವತ್ತು ನಡೀತಾ ಇರೋದು. ಇಷ್ಟು ಜನ. ಸೊ ಗೈಸ್ ರೈಟ್ ನಾವು ವಿ ಆರ್ ಇನ್ ಗಾಂಧಿ ಬಜಾರ್. ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ಕು, ಕಲರ್ಫುಲ್ ಎಲ್ಲ. ಒಂದು ಲೊಕೇಶನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್ ನಾವೀಗ ಜಲಂಧರ್ ಸ್ಟ್ರೀಟ್ಗೆ ಬಂದಿದ್ದೀವಿ. ನನ್ನ ಫೇವ್ರೆಟ್ ಸ್ವೀಟ್ ಮಿಕ್ಸ್ ಬಿಡಿ. ಸೊ ಗೈಸ್ ಸ್ವೀಟ್ಸಲ್ಲಿದೆ ಆ್ಯಂಡ್ ಮೆನಿ ಥಿಂಗ್ಸ್ ಇವತ್ತು. ಸೊ ಲಾಸ್ಟ್ ಟೈಮ್ ಎರಡು ಸಾಮಾನಿಗೆ ನನಗೆ ಫುಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನು ಕಮ್ಮಿ ಮಾಡ್ಕೊತೀನಿ. ಆ್ಯಂಡ್ ವಿ ಹ್ಯಾವ್ ದಿಸ್. ಇದೊಂದೇ ಕಾರಣಕ್ಕೆ ನನಗೆ ತುಂಬ ಇಷ್ಟ ಆಗೋದು. ಬಿಕಾಸ್ ಎಲ್ಲ ಥರ ಐಟಮ್ಸ್ ಇರುತ್ತೆ. ಜಾಮೂನ್ ಮಾತ್ರ ಸಕ್ಕತ್ತಾಗಿರುತ್ತೆ.
ಒಳ್ಳೆ ಬ್ಯಾಟಿಂಗ್ ನಡೀತಾ ಇದೆ. ನನಗೆ ಇಲ್ಲಿ ತುಂಬ ಇಷ್ಟ ಆಗಿರೋದಂದರೆ ಚೆನ್ನಾಗಿದೆಯಾ ಆಂಟಿ? ಇಷ್ಟೊಂದು ಸೊ ಗೈಸ್ ಎಲ್ಲ ತಿಂದಾದ್ಮೇಲೆ ಇನ್ನೊಂದು ರೌಂಡ್ ನಾನು ಚೆನ್ನಾಗಿರುತ್ತೆ. ಇವಾಗ ನಾವು ರಸಮ್ ರೈಸ್ನ ಶೇರ್ ನೋಡಿ ಎಷ್ಟು ಲವ್ ಅಂದರೆ ಇಬ್ಬರು ಒಟ್ಟಿಗೆ ಒಂದೇ ಒಂದೇ ತಟ್ಟೆ ತಿಂತಿದ್ದೀವಿ. ಮಿಕ್ಕಿದೆ ಅಂತ ಇವರಿಬ್ರು ಶೇರ್ ಮಾಡ್ಕೊಂಡು ತಿಂತಾ ಇರೋದಕ್ಕೆ ತಿನ್ನಕ್ಕಾಗ್ತಿಲ್ಲ, ನಾನು ಡಸ್ಟ್ಬಿನ್ ಅಂದ್ಕೊಂಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತಿನ್ನೋದಿದ್ದಾಳೆ. ನೋಡಿ ಗೈಸ್ ಎಂಥ ಫ್ರೆಂಡ್ಸ್ ಇದ್ದಾರೆ ನಮಗೆ ಅಂತ. ಆ್ಯಕ್ಚುಲಿ ಇದು ವಿನು ಜಾಗ. ದಯವಿಟ್ಟು ನಾನು ಲಾಸ್ಟಿಗೆ ಒಂದ್ಸತಿ ಅಂದ್ಬಿಟ್ಟು ತಿನ್ಬಿಡ್ತಾ ಇದ್ದೀನಿ. ಸೊ ಗೈಸ್ ಒಂದು ಒಳ್ಳೆ ಊಟ ಮಾಡಿದ್ದೆಲ್ಲ ಆಯಿತು. ಇವಾಗ ಬೀಡ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಈ ಜಲಂಧರಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಬೀಡ ಸಿಗುತ್ತೆ, ಒಂದು ಚಿಕ್ಕ ಅಂಗಡಿ, ಅಲ್ಲಿ ಹೋಗಿ ಬೀಡ ತಿನ್ಕೊಂಡಾದ್ಮೇಲೆ ನನ್ನದು ಬ್ಯಾಂಗ್ಳೂರಲ್ಲಿ ಊಟದ ಲಂಚ್ದೆಲ್ಲ ಮುಗ್ದಿದ್ದು ಅಂತ. ಸೊ ನಮ್ಮ ಅಮ್ಮ ಬಂದಿರೋದ್ರಿಂದ ಅವ್ರಿಗೂ ಕೊಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಇರಲಿ ಪರವಾಗಿಲ್ಲ, ಇಷ್ಟಗಳ ತಿನ್ನು. ನಂದೇ ಏನು ತೆಗಿತಿದ್ಯಾ? ನೋಡಲ್ವಾ ನಿನ್ನೊಂದು ಮತ್ತೆ ಏನ್ ತೆಗಿತಿದ್ಯಾ ಅಂತ. ಗೈಸ್ ಇವತ್ತು ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ದಾನೆ. ಹಲೋ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನೋಡ್ಬಿಟ್ಟು ಹಂಗೆ ಹೋಗ್ತಾ ಇದ್ದ. ನನಗೆ 5 ನಿಮಿಷ ಅವನೇನಾ ಬೇರೆಯವ್ರನ್ನ ಕರೆದ್ಬಿಟ್ನಾ ಅಂತ ರಿಯಲೈಸ್ ಆಗಿ ನೀವೇ ತಿರುಗಿ ನೋಡ್ದಲ್ಲ. ಇಷ್ಟು ಜನ ನೋಡಿದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ತಿನ್ನೋಕ್ಕೆ. ಗೈಸ್ ಇವರಿಬ್ರು ಬೆಂಗಳೂರಿಗೆ ಬಂದ್ಬಿಟ್ಟು ತರಕಾರಿ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊರಕೆ ತಗೊಳ್ಳಿ, ಬೆಂಡೆಕಾಯಿ. ನಾನಲ್ಲ, ಅವಳಿಗೆ ಇಷ್ಟ ಅಂದರೆ ಹೇಳಿ. ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ. ಒಟ್ನಲ್ಲಿ ಇಬ್ಬರು ವೆಜಿಟೇಬಲ್ ಹೆಸರು ಹೇಳ್ತೀನಿ, ಅವ್ರಿಗೆ ತುಂಬ ಇಷ್ಟ. ಒಟ್ನಲ್ಲಿ ಇಬ್ಬರು ಮಾತಾಡಿದ್ರೆ ನಾವು ಲಾಸ್ಟ್ ಟೈಮ್ ಇಲ್ಲೇ ಬಟ್ಟೆ ತೊಗೊಂಡಿದ್ದು. ಇವರು ವೆಜಿಟೇಬಲ್ ತುಂಬಾ ತಿಂತೀನಿ, ಇಷ್ಟಿರಬೇಕು ಅನ್ನ, ಇಷ್ಟಿದ್ರೆ ತರಕಾರಿ ಇಷ್ಟಿರಬೇಕು. ಗೈಸ್ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಒಂದೇ ಒಂದು ಬ್ಯಾಗ್ ತೊಗೊಂಡ್ವಿ ಅಷ್ಟೇ. ಈಗ ಆಟೋ ಬುಕ್ ಮಾಡಿದ್ದೀನಿ. ಸೊ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಂಧಿ ಬಜಾರಲ್ಲಿ. ಗೈಸ್ ಈ ಪಾರ್ಟಿ ಟ್ರಾಫಿಕ್ ಇದೆ, ಇಷ್ಟೊಂದು ಟ್ರಾಫಿಕ್ಕು. 3:27 ಗೈಸ್ ಇನ್ 5 ಮಿನಿಟ್ಸ್ ಇದೆ ಟ್ರೈನ್ಗೆ. ನಾವು ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಗುತ್ತೋ ಸಿಗೋದು ಗೊತ್ತಿಲ್ಲ. ಸೊ ಗೈಸ್ ನಂಗೆ ಇದು ಮಾಡೋಕ್ಕೆ ಇಷ್ಟ. ಮೆಟ್ರೋದು ಯಾವಾಗಲೂ ಬೆಂಗಳೂರಲ್ಲಿ ನಾನು ಒಂದು ವಾರ ಓಡಾಡಿಬಿಟ್ರೆ ಸಣ್ಣ ಆಗ್ಬಿಡ್ತೀನಿ. ಟಿಫಿನ್ಗೆ ನನ್ನ ಚಾನ್ಸ್ ಫ್ಯೂಚರಲ್ಲಿ ಬೆಂಗಳೂರು ಸ್ಟೇ ಆಗೋದಿದ್ರೆ ನಾನು ಜಿಮ್ಗೆ ಹೋಗೋದೇ ಬೇಡ, ಸಣ್ಣ ಆಗ್ಬಿಟ್ಟಿರ್ತೀನಿ ಫುಲ್ಲು. ಸೊ ಗೈಸ್ ಇವರಿಬ್ಬರು ಲೇಟ್ ಮಾಡಿದ್ದಕ್ಕೆ ನಾವು ಟ್ರೈನ್ನ ಮಿಸ್ ಮಾಡ್ಕೊಂಬಿಟ್ವಿ. ಐ ಥಿಂಕ್ ನಾಳೆ ಅನಿಸುತ್ತೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಬೆಂಗಳೂರು ವಿಸಿಟ್ ಮಾಡಿ ಎಲ್ಲ ಕಡೆನೂ ಫುಡ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಚಾಟ್ ಸ್ಟ್ರೀಟ್ಗೆ ಹೋಗಿ ನೋಡೋಣ ಗೈಸ್. ಟ್ರೈನ್ ಹುಡುಗಿ ಎಲ್ಲ ನೋಡ್ತಾಳೆ ಅಷ್ಟೇ, ತಿನ್ನೋದಿಲ್ಲ. ನೋಡಿದ್ರೆ ನಾನು ಏನು ತಿನ್ನಲ್ಲ. ಜನ ನೋಡ್ಬಿಟ್ಟು ತಿಂತಾಳೆ ಅವಳು ಅಂತ ಅಂದ್ಕೊಂಡ್ಬಿಡ್ತಾರೆ. ಟ್ರೈನ್ ಮಿಸ್ ಆಯಿತು, ಈಗ ನೋಡ್ಬೇಕು ಏನು ಮಾಡೋದು ಅಂತ. ಫೈನಲಿ ನಮಗೆ ಟ್ರೈನ್ ಸಿಕ್ತು, ಹೊಸ ಥರ ಟ್ರೈನು. ಈ ಥರ ನಾನು ಫಸ್ಟ್ ಟೈಮ್ ಕೂತಿರೋದು ಇದರಲ್ಲಿ. ಸೊ ತುಂಬ ಸುಸ್ತಾಗಿದೆ. ಮೈಸೂರಿಗೆ ಹೋದ್ಮೇಲೆ ನಾನು ಸಿಗ್ತೀನಿ. ಒಂದು ಒಳ್ಳೆ ನಿದ್ದೆ ಮಾಡಿ ಮೈಸೂರು ರೀಚ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್ ಇವಾಗಷ್ಟೇ ಮನೆಗೆ ಬಂದೆ, ಅಂದರೆ ಮನೆಗೆ ಬಂದಿಲ್ಲ, ಆಚೆ ಹೋಗಿ ಊಟ ಮಾಡಿಕೊಂಡು ಬಂದೆ. ಸಖತ್ ಟೈರ್ಡ್ ಏನಾಗಿಲ್ಲ, ಸ್ವಲ್ಪ ಸುಸ್ತಾಗಿದೆ. ಬಿಕಾಸ್ ಬೆಳಗ್ಗೆ ಬೇಗ ಎದ್ರು, ನನಗೇನು ಬೇಗ ಎದ್ಬಿಟ್ರೆ ಆಗಲ್ಲ, ಬೇಗ ಮಲ್ಕೊಬಿಡ್ಬೇಕೀಗ. ಆ್ಯಂಡ್ ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಡಿಟ್ ಕೆಲಸ ಇದೆ. ಎಡಿಟ್ನ ಮುಗಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎಡಿಟ್ನ ಆರಾಮ್ಸೆ ಮಾಡಿಕೊಂಡು ಲೇಟಾಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಮೇಲಿಂದ ಬ್ಯಾಂಗ್ಳೂರ್ ವ್ಲಾಗು ಎಲ್ಲ ಊರು ವ್ಲಾಗು ಬರ್ತಾ ಇರುತ್ತೆ. ಸೊ ಎಸ್, ಕೀಪ್ ವಾಚಿಂಗ್ ಸಿಂಚನಾ ಮೋಹನ್ ವ್ಲಾಗ್ಸ್. ಬೈ ಬಾಯ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.